ಯಾರು ನೀವೇನು ವರಿ ಮಾಡಬೇಡ. ಎಸ್ ಕಂಟಿನ್ಯೂ. ಇವತ್ತು ಕಲ್ತಿದ್ದೀರಿ. 1 ERP ಟು 25 ERP ಅಂದರೆ ಗ್ರಾಹಕರಾಗಿದ್ದೀವಿ. 25% ಡಿಸ್ಕೌಂಟಲ್ಲಿ ಬಂದರೆ 4,250 ರೂಪಾಯಿ ಪ್ರಾಡಕ್ಟ್ ಪ್ರೆಸೆಂಟ್ ಮಾಡಿದರೆ 26 ERP ಬರ್ತದೆ. ಡಿಸ್ಟ್ರಿಬ್ಯೂಟರ್ ಆಗಿರ್ತೀವಿ. ಡಿಸ್ಟ್ರಿಬ್ಯೂಟರ್ ಹಾಕಿ ಕನ್ವರ್ಟ್ ಆಗ್ತೀವಿ. 50,000 ಕ್ಯಾಪಿಂಗಲ್ಲಿ ವೀಕ್ಲಿ. ಅದೇ 10,500 ಪ್ರಾಡಕ್ಟನ್ನು ತೊಗೊಂಡ್ರೆ 53 ERP ಬರ್ತದೆ. ಅದು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿತ್ತು 1 ಲಕ್ಷ ಕ್ಯಾಪಿಂಗಲ್ಲಿ ಬರ್ತೀವಿ ವಾರಕ್ಕೆ. 15,000 ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿದ್ರೆ 100 ERP ಬರ್ತದೆ. ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿರ್ತೀವಿ 1,50,000 ವೀಕ್ಲಿ ಕ್ಯಾಪಿಂಗಲ್ಲಿ ಬರ್ತದೆ. ಆದರೆ ಕಂಪ್ನಿ ಏನು ಮಾಡ್ತು ಇದನ್ನೆಲ್ಲ ಮಾಡಿದಾಗ ಗಂಗಾ ಮತ್ತು ತುಂಗ ಅಂತ 2 ಗ್ರೂಪ್ ಮಾಡ್ತು. ಗಂಗಾದಲ್ಲಿ 1 ERP, ತುಂಗಾದಲ್ಲಿ 1 ERP ಬಂದರೆ 10 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ 10 ರೂಪಾಯಿ. 10 ERP 10 ERP ಬಂದರೆ 1,000 ರೂಪಾಯಿ. 100 ERP ಬಂದರೆ 1,000 ರೂಪಾಯಿ. 1,000 ERP 1,000 ERP ಬಂದರೆ 10,000. 5,000 ERP ಬಂದರೆ 50,000. 10,000 ERP ಬಂದರೆ 1 ಲಕ್ಷ. 15,000 ERP 15,000 ERP ಬಂದರೆ 1.5 ಲಕ್ಷ. ಇದು ವೀಕ್ಲಿ ಕ್ಯಾಪಿಂಗ್. ವಾವ್, ಸೂಪರ್.